ಗ್ಯಾಸ್ ಟ್ರಬಲ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಾವು ಪಬ್ಲಿಕ್ ವಾಯ್ಸನ್ನು ನಡೆಸ್ತಾ ಇದ್ದೀವಿ. ಅಂದರೆ ನಿಮ್ಮಗಳ ದನಿ ಒಂದು ವ್ಯವಸ್ಥೆಗೆ ಕೇಳಬೇಕು, ಅಂಥ ಒಂದು ಪ್ರಯತ್ನ ಈಗ ನಡೀತಿರುವಂಥದ್ದು. ಶ್ರೀನಿವಾಸ್ ಅನ್ನುವಂಥವ್ರು ನಮಗೆ ಕರೆ ಮಾಡಿದ್ದಾರೆ ಮೈಸೂರಿನಿಂದ. ಏನು ಹೇಳ್ತಾರೆ ಬನ್ನಿ ಕೇಳೋಣ. ಶ್ರೀನಿವಾಸ್, ಏನು ಹೇಳ್ತೀರಿ? ಶ್ರೀನಿವಾಸ್, ಏನೀಗ ಈಗಾಗಲೇ ಗ್ಯಾಸ್ ಟ್ರಬಲ್ ಶುರುವಾಗಿದೆ, ಲಾರಿ ಮಾಲೀಕರ ಸಂಘದ ಮುಷ್ಕರ ಕೂಡ ಆರಂಭವಾಗಿದೆ, ಜನರ ಸಮಸ್ಯೆ ಕೂಡ ಗಗನಕ್ಕೇರ್ತಾ ಇದೆ ಇವಾಗ. ಸರ್, ಈಗ ಲಾರಿಗೆ ಏನ್ ರೇಟ್ ಕೊಡ್ತಾ ಇದ್ದಾರೆ ಸರ್ ಅವರು? ಲಾರಿಗೆ ಏನ್ ರೇಟ್ ಅನ್ನು ಕೊಡ್ತಾ ಇದ್ದಾರೆ? ಈಗ ₹3 ಜಾಸ್ತಿ ಮಾಡಿದಾರಲ್ಲ, ₹3 ಜಾಸ್ತಿ ಕೇಳ್ತಾ ಇದಾರಲ್ಲ, ಏನಕ್ಕೆ ಏನ್ ಗೊತ್ತಾಗ್ತಿಲ್ಲ. ಹಲೋ ಹಲೋ, ಹೇಳಿ ಸರ್. ಅಲ್ಲ, ಮಾತಾಡಿ ಸರ್. ಈಗ ₹3 ಅವರು ಹೆಚ್ಚಿಗೆ ಕೇಳ್ತಾ ಇದಾರಲ್ಲ, ಯಾವ್ದಕ್ಕೆ ಕೇಳ್ತಾ ಇದ್ದಾರೆ? ಅಲ್ಲ, ಇದು ಕೇವಲ ಏನ್ ಗೊತ್ತಾ, ಇದು 12 ಗಂಟೆ ಅವಧಿನಲ್ಲಿ ಆಗಿರುವಂತ ಎಫೆಕ್ಟ್ ಅಂತ ನಿಮಗೆ ₹3. ಇದೇನಾದ್ರೂ ಒಂದು ಅಲ್ಲ ಶ್ರೀನಿವಾಸ್, ಇದೇನಾದ್ರೂ ಒಂದು 3 ದಿವಸ ಮುಂದುವರಿತು ಅಂತಂದ್ರೆ ದೇವರೇ ಕಾಪಾಡಬೇಕು ಅಂತ. ಹೌದು ಸರ್, ಖಂಡಿತ. ಈಗ ನಾವು ಈಗ ಹೊಸದಾಗಿ ಒಂದು ಕೆಲಸ ತಗೊಂಡಾಗ ಸೀಮೆಣ್ಣೆನೂ ಬಂದ್ ಮಾಡ್ತಾರೆ. ಈಗ ಸೌದೆಯಲ್ಲಿ ಅಡಿಗೆ ಮಾಡಕ್ಕಂತೂ ಆಗಲ್ಲ. ಸೌದೆನೂ ₹40 ಮಣ ಆಗಿದೆ, ಗ್ಯಾಸ್ ಈ ರೇಟ್ ಆಗಿದೆ. ಕಮರ್ಷಿಯಲ್ ತಗೊಳ್ತೀರಾ, ಕಮರ್ಷಿಯಲ್ ₹1,500 ಆಗಿದೆ. ಇನ್ನು ಏನು ಅಂತ ಗೊತ್ತಾಗ್ತಲ್ಲ ಸರ್ ಇದು. ಏನ್ ಸರ್, ಮನೆಯಲ್ಲಿ ಈಗ ಗ್ಯಾಸ್ ಇಲ್ಲ, ಸೌದೆನ್ ಮಾಡ್ಬೇಕು, ಸೀಮೆಣ್ಣೆ ತರಬೇಕು. ಸೀಮೆಣ್ಣೆನೂ ಸಿಗ್ತಲ್ಲ, ಅಷ್ಟು ತೊಂದರೆ ಆಗಿದೆ. ಎಸ್ ಶ್ರೀನಿವಾಸ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಅವರು ಹೇಳಿದಂಥ ಮಾತನ್ನು ಕೇಳಿದ್ರಿ. ಈಗ ಸೀಮೆಣ್ಣೆ ಕೂಡ ಸಿಗ್ತಾ ಇಲ್ಲ, ಇನ್ನು ಸೌದೆ ಹಚ್ಚೋದಂತೂ ಭಾಳ ದೂರದ ಮಾತುಬೇಡಿ. ಯಾಕಂದರೆ ಸೌದೆ ಒಂದು ಮಣಕ್ಕೆ ನಾವು ₹40 ಕೊಡಬೇಕು ಅಂಥ ಒಂದು ಸ್ಥಿತಿ ಇದೆ. ಇನ್ನು ಹೇಗೆ ತಾನೇ ನಾವು ಮನೆಯಲ್ಲಿ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಶ್ರೀನಿವಾಸ್ ಅವರದ್ದು. ಮಹದೇವ ಸ್ವಾಮಿ ನಮಗೆ ಕರೆ ಮಾಡಿದ್ದಾರೆ ಕೊಳ್ಳೇಗಾಲದಿಂದ. ಮಹದೇವ ಸ್ವಾಮಿ ಅವರೇ, ಕೇಳಿಸ್ತಾ ಇದೆ ನಿಮಗೆ? ಸರ್ ಹೇಳಿ. ಈ ಗ್ಯಾಸ್ ಏನೋ ಲಾರಿ ಮಾಲೀಕರು ಮುಷ್ಕರ ಆಗ್ತಾ ಇದಾರಲ್ಲ, ಈಗ ದೇಶದಲ್ಲಿ ರೈತರು ತಮ್ಮ ಕೆಲಸನೇ ನಿಲ್ಲಿಸ್ಬಿಟ್ರೆ ದೇಶದ ಗತಿ ಏನಾಗ್ಬೋದು? ಯಾರು ಸಹ ಈ ದೇಶದಲ್ಲಿ ರೈತರ ಬಗ್ಗೆ ಕಿಂಚಿತ್ತು ಆಲೋಚನೆ ಮಾಡಲ್ಲ. ಕೇವಲ ಅವ್ರ ಏನ್ ಈ ಕೈಗಾರಿಕಾ ಉತ್ಪನ್ನಗಳಿದೆ ನೋಡಿ, ಅದಕ್ಕೆ ಮಾತ್ರ ಬೆಲೆ ನಿಗದಿ, ಶೀಘ್ರ ಬೆಲೆ. ಒಂದು ಟ್ಯಾಬ್ಲೆಟ್ ತಗೊಳ್ಳಿ, ಅದಕ್ಕೆ ಬೆಲೆ. ಆದ್ರೆ ಈ ದೇಶದಲ್ಲಿ ರೈತ ಬೆಳೀತಕ್ಕಂಥ ವಸ್ತುಗಳಿಗೆ ಯಾವ್ದಕ್ಕೂ ಸಹ ಬೆಲೆಗಳಿಲ್ಲ. ಅಲ್ಲ, ಇವಾಗ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾಗ್ಲಿ ಅಥವಾ ತಮ್ಮೊಡನೆ ಕೂತು ಮಾತಾಡ್ತಾ ಇರ್ತಕ್ಕಂಥವ್ರಾಗ್ಲಿ ಏನ್ ಉತ್ತರ ಕೊಡ್ತಾರೆ ಹೇಳಿ ನೋಡೋಣ, ಹೇಗಿರ್ಬೋದು ಅದರ ಕತೆ ಅಂತ ನನ್ನ ಪ್ರಶ್ನೆ ಅಷ್ಟೇ. ಎಸ್, ಬಹುಶಃ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆಗೆ ಮಾತಾಡೋದಕ್ಕೆ. ಸೊ ಅಂದರೆ ಜನಸಾಮಾನ್ಯರು ಯಾವ ರೀತಿ ತಮ್ಮ ಕಷ್ಟವನ್ನು ಹಂಚಿಕೊಳ್ತಾ ಇದ್ದಾರೆ ನೋಡ್ತಾ ಇದ್ದೀರಿ ತಾವು. ಅವ್ರು ಹೇಳೋ ಪ್ರಕಾರ ಏನಂತಂದರೆ, ಸ್ವಾಮಿ ಇವರು ಎಲ್ಲರೂ ಕೂಡ ಕಾನ್ಸಂಟ್ರೇಟ್ ಮಾಡುವಂಥದ್ದು ಜನಸಾಮಾನ್ಯರು ಅಂದರೆ ನಗರದಲ್ಲಿ ಏನಿರ್ತಾರೆ ಅಂಥವರ ಸಮಸ್ಯೆ ಬಗ್ಗೆ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ, ನಾವು ಹೆಚ್ಚಿನ ಗಮನವನ್ನು ಕೊಡ್ತೀವಿ. ಆದರೆ ರೈತರ ಕಷ್ಟಗಳ ಬಗ್ಗೆ ಯಾರೂ ಹೇಳೋರಿಲ್ಲ, ಕೇಳೋರಿಲ್ಲ ಅಂಥ ಒಂದು ಸ್ಥಿತಿ ಇದೆ ಅನ್ನುವಂಥ ಅಳಲು. ಬಳ್ಳಾರಿಯಿಂದ ಮಂಜುನಾಥ್ ಅನ್ನುವಂಥವ್ರು ನಮಗೆ ಕರೆ ಮಾಡಿದ್ದಾರೆ. ಬನ್ನಿ ಮಂಜುನಾಥ್, ಏನು ಹೇಳ್ತಾರೆ ಕೇಳೋಣ. ಮಂಜುನಾಥ್, ಬಹುಶಃ ಇವತ್ತಿನ ವಿಷಯ ನಿಮಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೀನಿ. ಗ್ಯಾಸ್ ಟ್ರಬಲ್ ಈಗಾಗಲೇ ಶುರುವಾಗಿದೆ. ನಿನ್ನೆ ರಾತ್ರಿ 12 ಗಂಟೆಯಿಂದ ಲಾರಿ ಮುಷ್ಕರ ಶುರುವಾಯಿತು. ಈಗಾಗಲೇ ಏನೀಗ ಒಂದು ಗ್ಯಾಸನ್ನು ಏನು ತುಂಬ್ತಾರೆ ಆಟೋಗಳಿಗೆ, ಅದರ ಬೆಲೆ ಈಗಾಗಲೇ 1 ಲೀಟ್ರಿಗೆ ₹3.31 ಜಾಸ್ತಿ ಆಗಿದೆ. ಅದೇ ಸರ್, ಇವರು ಮೊದಲೇ ನಮ್ಗೆ ಟ್ರಬಲ್ ಮಾಡ್ತಾ ಇದ್ರು ಸರ್. ಈಗ ಮತ್ತೆ ಟ್ರಬಲ್ ಮಾಡಕ್ ಚಾಲು ಮಾಡಿದ್ದಾರೆ ಸರ್. ಇದ್ರ ಬಗ್ಗೆ ಸರ್ಕಾರ ಏನ್ ಕ್ರಮ ಕೈಗೊಳ್ತದೆ ಅಂತ ಕೇಳ್ತಾ ಇದೀವಿ ಸರ್. ಯಾರು ಟ್ರಬಲ್ ಮಾಡ್ತಾ ಇದ್ರು? ಈಗ ಆಲ್ರೆಡಿ ಇಲ್ಲಿರೋ ಏಜೆನ್ಸಿ ಅವರು ಬ್ಲಾಕ್ ಅಲ್ಲಿ ಮಾಡ್ತಾ ಈ ಸಾಮಾನ್ಯ ವರ್ಗದ ಜನಕ್ಕೆ ಬಹಳ ತೊಂದರೆ ಮಾಡ್ತಾ ಇದ್ರು ಸರ್ ಏಜೆನ್ಸಿ ಅವರು. ಈಗ ಮತ್ತೆ ಅದರಲ್ಲಿ ಇದ್ರನ್ನೊಂದು ಅವ್ರ ಕಾರಣ ಹೇಳಿ ಇನ್ನೂ ಜಾಸ್ತಿ ದಿನ ತಗೊಂಡ್ಬಿಡ್ತಾರೆ ಸರ್ ಟೈಮ್. ಈಗ ಆಲ್ರೆಡಿ ನಾನು 1.5 ತಿಂಗಳು ಕೆಳಗಡೆ ಬುಕ್ ಮಾಡಿದ್ದೀನಿ ಸರ್, ಇನ್ನೂ ಬಂದಿಲ್ಲ ಸರ್ ನಮ್ದು. ಬಹುಶಃ ಯಾವ ಕಾರಣಗಳಿರ್ಬೋದು ಅಂತ ಚಂದ್ರು ಪಟೇಲ್ ನಮ್ಮ ಜೊತೆಗಿದ್ದಾರೆ. ಅವರು ಇಂಡಿಯನ್ ಗ್ಯಾಸ್ ವಿತರಕರು. ಅವ್ರು ಏನು ಹೇಳ್ತಾರೆ ಕೇಳೋಣ. ಅವ್ರು ಹೇಳೋ ಪ್ರಕಾರ ಏನಂತಂದರೆ, ಇದೊಂದು ಒಳ್ಳೆ ಅದ್ಭುತವಾದಂಥ ಅವಕಾಶ. ಅಂದರೆ ಮೊದಲೇ ಗ್ರಾಹಕರಿಗೆ ಇವರು ಸರಿಯಾದಂಥ ಸಪ್ಲೈ ಮಾಡೋದಿಲ್ಲ, ಇನ್ನು ಇಂಥದ್ರ ನೆಪ ಹೇಳ್ಬಿಟ್ಟು ಇನ್ನೊಂದಿಷ್ಟು ಹಣಕಾಸು ಮಾಡ್ಕೊಂಡ್ಬಿಡ್ತಾರೆ ಅನ್ನುವಂಥದ್ದು ಅವರ ಒಂದು ಮಾತು. ಅವ್ರ ಪ್ರಶ್ನೆ ಹೇಳೋದು ಸರಿನೇ, ಆದರೆ ಎಲ್ಲ ಡಿಸ್ಟ್ರಿಬ್ಯೂಟರ್ ಆಗಿರಲ್ಲ. ನಿಜ ಅವ್ರದ್ದು ಕೇಳಬೇಕು. ಅವ್ರ ಪಾಪ 1.5 ತಿಂಗಳಾಯಿತು ಅಂತಾರೆ. ಆ ಡಿಸ್ಟ್ರಿಬ್ಯೂಟರ್ ಯಾಕೆ ಸಪ್ಲೈ ಮಾಡಿಲ್ಲ, ಇವ್ರ ಬುಕ್ಕಿಂಗ್ ನಂಬರ್ ಏನು? ಯಾಕಂದರೆ ಈಗೆಲ್ಲ ಆಟೋಮೇಟೆಡ್ ಇದೆ. ಇವ್ರು ಬುಕ್ ಮಾಡಿದ್ರೆ ಅವ್ರಿಗೆ SMS ಕನ್ಫರ್ಮೇಷನ್ ಬರುತ್ತೆ ಇಮಿಡಿಯೇಟಾಗಿ. ಅದನ್ನ ಇಟ್ಕೊಂಡು ಅವರು ಸಂಬಂಧಪಟ್ಟ ಏಜೆನ್ಸಿ ಮ್ಯಾನೇಜರ್ನ ಭೇಟಿ ಆಗ್ಬೋದು. ಮ್ಯಾನೇಜರಿಂದ ಪರಿಹಾರ ಸಿಗಲಿಲ್ಲ ಅಂದರೆ ಆ ಕಂಪ್ನಿ ಗ್ರಾಹಕ ವೇದಿಕೆ ಇದೆ, ಕಸ್ಟಮರ್ ಕೇರ್ ಇರುತ್ತೆ. ಎಲ್ಲರಿಗೂ ಈ ಆಟೋಮೇಟೆಡ್ ಇದು ಅರ್ಥವಾಗಿದೆ ಭಾವಿಸ್ತಾರೆ ಚಂದ್ರು ಸರ್? ಇನ್ನೂ ಆಗಿಲ್ಲ ಸರ್, ಒಂದು 50% ಆಗಿದೆ. ಎಸ್ ಚಂದ್ರು, ಮತ್ತಷ್ಟು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಷಣ್ಮುಖಪ್ಪನವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಜನರು ಮಾತಾಡ್ತಾ ಇದ್ರು, ಈಗ ಮತ್ತೆ ಲಾರಿ ಮುಷ್ಕರ ಶುರುವಾಗಿದೆ. ನಿನ್ನೆ ರಾತ್ರಿಯಿಂದ ಇಲ್ಲಿ ತನಕ ಈಗಾಗಲೇ ₹3.31 ಜಾಸ್ತಿ ಆಗಿದೆ ಪ್ರತಿ ಲೀಟರ್. ಏನು ನಾವು LPG ಏನು ತುಂಬ್ತೀವಿ ಅದಕ್ಕೆ. ಬಹುಶಃ ಹಿಂಗೆ ಆದ್ರೆ ಗತಿ ಏನು? ಯಾಕೆ ಪದೇ ಲಾರಿ ಮಾಲೀಕರು ಸ್ಟ್ರೈಕ್ ಮಾಡ್ತಾರೆ ಅನ್ನುವಂಥದ್ದು ಅವ್ರ ಪ್ರಶ್ನೆ. ಈಗ ಮೊಟ್ಟ ಮೊದಲನೇದು ಕ್ಲಿಯರ್ ಮಾಡ್ಕೋಬೇಕು,
ಆಟೋ ಎಲ್ ಪಿ ಜಿಗೆ ನಾವು ಯಾವುದೇ ತೊಂದರೆ ಇದ್ರ ತನಕ ಕೊಟ್ಟಿಲ್ಲ. ಆಟೋ ಎಲ್ ಪಿ ಜಿ 1 kg ಇಲ್ದಿರ ನಾವು ಲೋಡ್ ಮಾಡ್ತಾ ಇದ್ವಿ. ಆಟೋ ಎಲ್ ಪಿ ಜಿ ಯಾಕೆ ಕೊಟ್ಟಿಲ್ಲ ಹಂಗಂಬೋದು ಸರ್ಕಾರಕ್ಕೆ ಬಿಟ್ಟಿದ್ದು, ಅವ್ರಿಗೆ ಬಿಟ್ಟಿದ್ದು. ಮೂಲಭೂತ ಸಬ್ಜೆಕ್ಟ್ನ ತಿಳ್ಕೋಬೇಕು ಪಬ್ಲಿಕ್ಸು. ಕಾರಣ ಏನಂದರೆ ಇವಾಗಲೇ ಪಾಪ ಇವ್ರನ್ನ ಕೇಳ್ತಾ ಇದ್ದೀರಾ ಯಾಕೆ ನೀವು ಎಲ್ ಪಿ ಜಿ ಕೊಟ್ಟಿಲ್ಲ ಅಂತ. ಅವ್ರು ಬರ್ದಿರ ಅವ್ರು ಎಲ್ಲಿ ಕೊಡೋಕ್ಕಾಗುತ್ತೆ? ಒಂದು 420 ರೂಪಾಯಿ ಒಂದು ಎಲ್ ಪಿ ಜಿ. ಅಲ್ಲ ಇನ್ನೊಂದು ಕೇಳಬೇಕು, ನೀವು ಸಪ್ಲೈ ಮಾಡಲಿಲ್ಲ ಅಂತಂದ್ರೆ ಪಾಪ ಅವರಲ್ಲಿ ಕೊಡಕ್ಕಾಗುತ್ತೆ ಸರ್. ನಾನು ಹೇಳ್ತೀನಿ, ಇದು ಸಬ್ಜೆಕ್ಟ್ ಏನು ಅಂತ ಇದ್ರ ತನಕ ಓಪನ್ ಮಾಡಿಲ್ಲ ಯಾರು. IOCನವರು ಓಪನ್ ಮಾಡಿಲ್ಲ, ಭಾರತ್ ಪೆಟ್ರೋಲಿಯಂ ಓಪನ್ ಮಾಡಿಲ್ಲ, ಹಿಂದೂಸ್ತಾನ್ ಪೆಟ್ರೋಲಿಯಂ ಓಪನ್ ಮಾಡಿಲ್ಲ. ಈ ಮುಷ್ಕರ ಯಾವಾಗ ಆಗುತ್ತೋ ಅಂತ ಅವ್ರು ಕಾಯ್ತಾ ಇದ್ರು. ಯಾಕದು? ಅದೇ ಹೇಳ್ತೀನಿ. ಕಳೆದ ತಿಂಗಳು 4 ಶಿಪ್ ಬಂದಿದೆ ಇರಾನಿಂದ. ಕೊಳ್ಳಿಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಯಾಕೆ ದುಡ್ಡಿಲ್ಲ ಅಂದ್ರೆ 420 ರೂಪಾಯಿ ಒಂದು ಸಿಲಿಂಡ್ರು. ಇದೇ ಆಚೆ ತಗೊಂಡ್ರೆ 900 ರೂಪಾಯಿ. 500 ರೂಪಾಯಿ ಒಂದು ಸಿಲಿಂಡರ್ನ ಪಬ್ಲಿಕ್ ಕೊಡಬೇಕು ಅಂತ ಈ ರಾಜಕಾರಣಿಗಳು ಎಲ್ಲ ಒಂದಾಗಿ ಸೇರಿಕೊಂಡು ವೋಟಿಂಗ್ ಆಗಿ ಮಾಡಿ ಸತ್ತು ಸುಣ್ಣ ಮಾಡಿಬಿಟ್ರು. ಈಗ ಆಯಿಲ್ ಕಂಪನಿಯಲ್ಲಿ ದುಡ್ಡು ಕೊಡ್ಲಿಕ್ಕೆ ದುಡ್ಡಿಲ್ಲ ಅವ್ರ ಹತ್ರ. ಹೋದ್ರು. ಎರಡನೇದು, ನಮ್ದು ಟೆಂಡರ್ ಮುಗಿದಿದೆ, ನಾವೆಲ್ಲ ಬಿಚ್ಚದವ್ರ ತರ ಚಿಕ್ಕದು ಎಲ್ಲ 2 ರೂಪಾಯಿ 20 ಪೈಸಾ 30 ಪೈಸಾ ಗಿರಾಕಿಗಳು ನಾವು. ಇವ್ರು ರಾಜಕಾರಣಿಗಳು ಆಶ್ವಾಸನೆ ಕೊಡೋದು, ಅವ್ರ ಇಷ್ಟಕ್ಕೆ ಗ್ಯಾಸ್ ರೇಟ್ ಕಮ್ಮಿ ಎಂಬೋದು. ಪಬ್ಲಿಕ್ಗೆ ಗ್ಯಾಸ್ ಇವಾಗ 90,000 ಸಿಲಿಂಡರ್ ಒಂದು ದಿನಕ್ಕೆ ಬೇಕು ಬೆಂಗಳೂರಿಗೆ. ಅದ್ರ ಮೇಲೆ ಸಬ್ಸಿಡಿ ಯಾಕೆ ಕೊಟ್ಟರು ಇವರು 500 ರೂಪಾಯಿ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಮಗೆ ಸಬ್ಸಿಡಿ ಯಾಕೆ ಬೇಕು, ನಮಗೆ ಯಾಕೆ ಸಬ್ಸಿಡಿ ಬೇಕು? ಸಬ್ಸಿಡಿ ಬೇಕಾಗಿರೋದು ಬಡವ್ರ ಜನಕ್ಕೆ. ಅದಿರಲಿ ಬಿಡಿ, ಅದು ಪೊಲಿಟಿಕಲ್ ಸಬ್ಜೆಕ್ಟ್ ಆಯ್ತು. ನಮ್ದು ಪ್ರಾಬ್ಲಮ್ ಏನಂದ್ರೆ 2011 ಅಧಿಕಾರಿಗಳಿಗಿಂತ ತುಂಬಾ ಅದ್ಭುತವಾಗಿ ಹೇಳ್ತಾ ಇದ್ರು. ಇಲ್ಲ 2011 ಇಸ್ವಿ ನಮಗೆ 9/10/2011 ಇಸ್ವಿ ನಮ್ದು ಟೆಂಡರ್ ಫೈನಲ್ ಆಯಿತು. ಕೂಡಲೇ ಇವರು 3 ವರ್ಷಕ್ಕೆ ಒಂದ್ಸಲ ಟೆಂಡರು, 3 ವರ್ಷಕ್ಕೆ ಒಂದ್ಸಲ ಟೆಂಡರ್ ಕರೆದ ಮೇಲೆ ಅದನ್ನ ಡಿಸ್ಕಷನ್ ಮಾಡಿ ನಮ್ಮ ಹತ್ರ ಒಂದು ರೇಟ್ಗೆ ಫೈನಲ್ ಮಾಡ್ತಾರೆ. ಸರಿ, ಅದೇ ತರ ನಮಗೆ ಬರವಣಿಗೆಯಲ್ಲಿ ಕೊಟ್ಟಿದ್ದಾರೆ. ಇದು 3/11 ಯಾವಲೇ ಟೆಂಡರ್ ಕರಿಬೇಕಾಗಿತ್ತು, ಫೈನಲ್ ಮಾಡಿರಲಿಲ್ಲ. 10ನೇ ತಿಂಗಳು ಮಾಡಿಲ್ಲ, 11ನೇ ತಿಂಗಳು ಮಾಡಿಲ್ಲ, ಜನವರಿಲಿ ಮಾಡಿಲ್ಲ. ನಾವು ಪುನಃ ಏನು ಮಾಡಿದ್ವಿ, 15/2ಕ್ಕೆ ಫೈನಲ್ ಮಾಡ್ತೀನಿ ಅಂತ ಹೇಳಿದ್ರು. ಕಳೆದ ತಿಂಗಳು 19/1 7 ದಿವಸ ನಾವು ಮುಷ್ಕರಕ್ಕೆ ಹೋದ್ವಿ. ಆವಾಗ ಬರವಣಿಗೆಯಲ್ಲಿ ಕೊಟ್ಟಿದ್ದಾರೆ ಇಂಡಿಯನ್ ಆಯಿಲ್ ಆಫೀಸರ್ಸ್ ನಮಗೆ. ಭಾರತ್ ಪೆಟ್ರೋಲಿಯಂ ಬರೆದು ಕೊಟ್ಟಿದ್ದಾರೆ, ಗೌರ್ಮೆಂಟ್ ಆಫ್ ತಮಿಳುನಾಡು ಬರೆದು ಕೊಟ್ಟಿದ್ದಾರೆ. ಈ ತರ ನಿಮ್ದು ಎಲ್ಲ ಏನೇನು ಬೇಡಿಕೆ ಇದೆ ಅದನ್ನೆಲ್ಲ ಒಪ್ಕೊಳ್ತೀವಿ ನಾವು, ನೀವು ಮುಷ್ಕರನ ಕೈ ಬಿಡಿ ಹಂಗಂತ ಯಾವುದೇ ಜನಸಾಮಾನ್ಯಕ್ಕೆ ತೊಂದರೆ ಆಗಬಾರ್ದು ಎಂಬುದನ್ನು ಫೈಟ್ ನಾವು ಮಾಡ್ತಾ ಇದ್ದೀವಿ. ಆಯ್ತು, ಈಗ ನೀವು ಆಗಲೇ ಒಂದು ಮಾತನ್ನ ಹೇಳಿದ್ರಿ, ನಿಮ್ಮ ಪ್ರಶ್ನೆಲೇ ಉತ್ತರ ಇದೆ ಅಂತ ನಾನು ಭಾವಿಸ್ತೀನಿ. ಹೇಳಿ. ತಾವು ಹೇಳಿದ್ದೇನು ಅಂತಂದ್ರೆ, ನೋಡಿ ಸರ್, ಅಷ್ಟೊಂದೆಲ್ಲ ಟ್ಯಾಂಕರ್ಗಳಿಂದ ಬಂದಿದೆ ಇರಾನಿಂದ, ಪಾಪ ಇವ್ರಿಗೆ ತಗೊಂಡು ಪರ್ಚೇಸ್ ಮಾಡಕ್ಕೆ ದುಡ್ಡಿಲ್ಲ ನೋಡಿ ಅಂತ. ಇದು ನೋಡಿ, ಪರ್ಚೇಸ್ ಮಾಡಕ್ಕೆ ದುಡ್ಡಿಲ್ಲ ಅಂದಾದ್ಮೇಲೆ ನೀವು ಹೇಳ್ತೀರಿ ನಾವೆಲ್ಲ ಚಿಲ್ಲರ ಪುಟ್ಟ ಕಾಸ್ನವರು 50 ಪೈಸೆ ಕೇಳ್ತಾ ಇದೀವಿ ಒಂದು ಕಿಲೋಮೀಟರ್ಗೆ ಅಂತ. ಸ್ವಾಮಿ, ನೀವು 1 ಕಿಲೋಮೀಟರ್ ಓಡಿಸಲ್ಲ, ನೀವು ಲಕ್ಷಾಂತರ ಕಿಲೋಮೀಟರ್ ಎಲ್ಲ ಲಾರಿಗಳು ಸೇರಿಬಿಟ್ರೆ ಒಂದು ದಿನಕ್ಕೆ ಲಕ್ಷಾಂತರ ಕಿಲೋಮೀಟರ್ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನೀವೇನು 50 ಪೈಸೆ ಹಾಕಿದ್ರು ಕೂಡ ಅದು ಕೋಟಿಗಟ್ಟಲೆ ವ್ಯವಹಾರವೇ. ಅದು ಒಂದು ದಿವಸಕ್ಕೆ 2,50,00,000 ನಮ್ಮ ಲಾಸ್ ಆಗ್ತಾ ಇದೆ. ನಾವು ವ್ಯಾಪಾರ ಇಲ್ಲ, ನಮ್ಮ ಡ್ರೈವರ್ಗೆ ಊಟ ಇಲ್ಲ, ಕೂಲಿ ಕಾರ್ಮಿಕರ ಊಟ ಇಲ್ಲ, ನಮ್ಮ ಓನರ್ ಮನೆಯಲ್ಲಿ ನಾವು ಯಾವ ತರ ಡ್ಯೂ ಕಟ್ಟಬೇಕು, ನಮ್ಮ ಸ್ವಂತ ದುಡ್ಡು. ಅದೇ ಸರ್, ಈಗ ಪರಿಸ್ಥಿತಿ ನಮ್ದು ಓಡ್ಸಕ್ ಆಗೋದಿಲ್ಲ. ಈಗ ವರ್ಷಕ್ಕೆ ಯಾವ ತರ ನೀವು ಸ್ಯಾಲರಿ ಇನ್ಕ್ರೀಸ್ ಮಾಡ್ತೀರಾ, ಅವನು 1 ರೂಪಾಯಿ ಡೀಸೆಲ್ ಬೆಲೆ ಜಾಸ್ತಿ ಆದ್ರೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆದ್ರೆ ಆಟೋ ರಿಕ್ಷಾದ ರೋಡಲ್ಲಿ ನಿಲ್ಲಿಸ್ಬಿಡ್ತಾರೆ. ನಾವು ಆ ಥರ ಏನ ಮಾಡಿದ್ವಿ, ನಮ್ದು ಷಣ್ಮುಗಪ್ಪ ಸ್ಟ್ರೈಕ್ ಅಂತ ಎದಕ್ಕೆ ಸ್ಟ್ರೈಕ್ ಮಾಡಿದ್ದು, ಇವರು ಬೇಕು ಅಂತ ಹೇಳ್ಬಿಟ್ಟು ಟೋಲ್ ಮ್ಯಾಗ ಸ್ಟ್ರೈಕ್ ಮಾಡೋದು, ಒಂದು ದಿವಸಕ್ಕೆ 30 ಲಕ್ಷ ರೂಪಾಯಿ ಉಳಿತೆ, ಅದಕ್ಕೆ ವೆಲ್ಕಮ್ ಮಾಡೋದು, ಇದಕ್ಕೆ ಧಿಕಾರ ಹಾಕ್ಬಿಡೋದು. ಏನು ಈ ಡೀಸೆಲ್ ಸ್ಟ್ರೈಕ್ ಈ ತರ ಏನೋ ನಮ್ಗೆ ಸ್ಟ್ರೈಕ್ ಮಾಡೋದು. ನಮ್ದು ಇರೋದು 3,000 ಗಾಡಿ, ಇದಕ್ಕೆ ಅವ್ರಿಗೆ ಯಾಕೆ ಬಾಡಿ ಕೊಟ್ಟಿಲ್ಲ ನೀವು? ಪ್ರಶ್ನವ್ರು ಅವ್ರನ್ನ ಪ್ರೆಸ್ ಯಾರು ಯಾಕೆ ಮಾಡಲ್ಲ? ಪ್ರೆಸ್ ಕಂಪ್ಲೀಟ್ ಮನಸ್ಸು ಮಾಡಿದ್ರೆ ಇಡೀ ಸರ್ಕಾರನೇ ಉಳಿಸ್ಬಿಡ್ತೀರಾ? ಈ ಪಬ್ಲಿಕ್ ಸಪೋರ್ಟ್ ಮಾಡಿ ಸ್ವಾಮಿ, ನೀವು ದಯವಿಟ್ಟು ನಿಮ್ಮ ಹತ್ರ ಇರೋದು ಸಬ್ಜೆಕ್ಟ್, ಈ ಒಂದು ದೊಡ್ಡ ಹೋರಾಟ ತಗೊಬರ್ಬೇಕು, ಬೇಕಂದ್ರೆ ಮನೇಲಿ ಕೂತ್ಕೊಂಡು ಜೈಲಿಗೆ ಹಾಕ್ಸ್ಬಿಡ್ತೀರಾ. ಅದೇ ತರ ಅಲ್ಲ, ಒಂದ್ ಮಾತು ಮಾತ್ರ ನಿಜ, ಲಾರಿಗಳು ನಿಂತರು ಷಣ್ಮುಗಪ್ಪನವ್ರ ಬಾಯಿ ಮಾತ್ರ ನಿಲ್ಲಲ್ಲ ಅಂತ ಭಾರಿ ಉತ್ಸಾಹ ಇರುತ್ತೆ. ಅದಕ್ಕೆ ಹೇಳಿಲ್ಲ, ನನ್ನ ಸಬ್ಜೆಕ್ಟ್ ಇಷ್ಟೇ. ನಮ್ದು ಟೆಂಡರ್ ನಲ್ಲಿ ಅಗ್ರಿಮೆಂಟ್ ಇದೆ, 3,600 ಲಾರಿ ಒಂದು ದಿವಸಕ್ಕೆ ಲೋಡ್ ಮಾಡಲೇಬೇಕು. ಒಂದು ದಿವಸಕ್ಕೆ 10,000 ಟನ್ ರಿಲೀಸ್ ಆಗಲೇಬೇಕು. ಅದರಲ್ಲಿ 90,000 ಸಿಲಿಂಡರ್ ಬೆಂಗಳೂರಿಗೆ ಮಾತ್ರ ಬೇಕು. ಎಸ್ ಸರ್, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಇನ್ನಷ್ಟು ಚರ್ಚೆ ಮಾಡೋಣ. ಜೊತೆಗೆ ನಾನು ಆರಂಭದಲ್ಲಿ ಹೇಳಿದೆ, ಇದು ನಿಮ್ಗಳ ವೇದಿಕೆ, ನೀವು ಕೂಡ ಮಾತಾಡ್ಬೋದು, ನಿಮ್ಮ ಸಮಸ್ಯೆಗಳನ್ನು ಹಂಚ್ಕೋಬಹುದು. ಜೊತೆಗೆ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಿದ್ದಾರೆ, ಯಾವ ಕಾರಣದಿಂದ ಲಾರಿ ಮುಷ್ಕರ ಮಾಡ್ತಾ ಇದ್ದಾರೆ ಸಾಕಷ್ಟು ಹೇಳಿದ್ದಾರೆ. ನಿಮಗೂ ಡೌಟ್ಗಳಿದ್ರೆ ಅವರಿಗೆ ಪ್ರಶ್ನೆ ಮಾಡ್ಬೋದು ತಾವು. ಜೊತೆಗೆ ಚಂದ್ರು ಪಟೇಲ್ ಇದ್ದಾರೆ, IOC ಇಂಡಿಯನ್ ಗ್ಯಾಸ್ನ ವಿತರಕರು, ಅವ್ರ ಜೊತೆಗೂ ಕೂಡ ನೀವು ಚರ್ಚೆ ಮಾಡ್ಬೋದು. ಆದರೆ ಚರ್ಚೆ ಮಾಡೋಣ, ಜೊತೆಗೆ ಲೈವ್ ಕಾರ್ಯಕ್ರಮವನ್ನು ಮುಂದುವರಿಸೋಣ ಒಂದು ಸಣ್ಣ ವಿರಾಮದ ನಂತರ.